ಒಂದು ಕೃಷಿನ ಮುಂದಿನ ದಿನಗಳಲ್ಲಿ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಇದೊಂದು ದೊಡ್ಡ ಹೊಡೆತ ಉಂಟಾಯ್ತದೆ. ಒಂದು ಹಾವು ಕಚ್ಚಿ ಒಬ್ಬ ರೈತ ಮೃತಪಡ್ತಾನೆ. ಒಂದೇ ಒಂದು ಘೋಷಣೆ ಮಾಡ್ತಾರೆ ಸರ್ಕಾರ, ಏನಂತ RTC ಇದ್ದವನ್ಗೆ ಮಾತ್ರ ನಾವು ಪರಿಹಾರವನ್ನ ಕೊಡ್ತೀವಿ ಅಂತ. ಅದಕ್ಕಿಂತ ಮುಂಚೆ ಸರ್ಕಾರಗಳು ಇನ್ನೊಂದು ಮಾತು ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, RTC ಇದ್ದವನ್ ಮಾತ್ರ ಕಡಿಯಪ್ಪ, ಮಾಮೂಲಿ ರೈತನ ಕಡಿಬೇಡಿ ಅಂತ ಹೇಳಿ. ನನ್ನ ಹೆಸರು ಡಾಕ್ಟರ್ ರಾಹುಲ್ ಗೌಡ ಅಂತ ಹೇಳಿ. ನಾವು ಕನ್ನಡದಲ್ಲಿ ಒಂದು ಗಾದೆನ ಹೇಳ್ತೀವಿ, ಕರಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಿ. ಅದೇ ರೀತಿ ಇವತ್ತು ಹೆಂಗಾಗೈತೆ ಅಂದ್ರೆ ಗೋಮಯೇ ವಸತಿ ಲಕ್ಷ್ಮಿ ಅಂತ ಹೇಳಿ. ಹಂಗಂದ್ರೆ ಯಾವ ಮನೆಗಳಲ್ಲಿ ಗೋವುಗಳು ನೆಲೆಸಿರ್ತಾವೋ ಅಲ್ಲಿ ಲಕ್ಷ್ಮಿಗಳು ತಾಂಡವಾಡ್ತದೆ ಅನ್ನೋ ಒಂದು ಗಾದೆ ಇದೆ. ಅದಕ್ಕೆ ಇವತ್ತಿನ ಯೂತ್ಸ್ಗೆ ನಾವು ಒಂದೇ ಇದನ್ನ ಹೇಳಕ್ ಹೊಂಟಿರೋದು. ಇವತ್ತು ನಾವು ನೋಡ್ತಾ ಇದೀವಿ ಸರ್, ಹಳ್ಳಿಗಳಲ್ಲಿ ಗೂಳೆ ಬಿಡುವಂತಹ ಪ್ರವೃತ್ತಿ ಜಾಸ್ತಿ ಆಯ್ತೈತೆ. ಈ ಒಂದು ಗೂಳೆ ಬಿಡೋದು ಒಂದು ದೇಶಕ್ಕೆ ಎಷ್ಟು ಹಾನಿಕಾರಕ ಅಂತ ಅಂದ್ರೆ ಸರ್, ಇವತ್ತು ನಾವು ನೋಡ್ತೀವಿ ಸಿಟಿಗಳಲ್ಲಿ ಒಂದು ಚಿರತೆನೋ ಅಥವಾ ಆನೆನೋ ಕಾಡ್ನ ಬಿಟ್ಟು ಬಂದ ತಕ್ಷಣ ದೊಡ್ಡ ದೊಡ್ಡ ಚರ್ಚೆಗಳು ನಡೆಸ್ತೀವಿ, ಏನಕ್ ಬಂದವೆ, ಏನ್ ಮಾಡ್ತಾವೆ ಅಂತ ಹೇಳಿ. ಬಟ್ ಇವತ್ತು ರೈತ ಹಳ್ಳಿನ ಬಿಟ್ಟು ಸಿಟಿ ಸೇರ್ತಾ ಇದ್ದಾನೆ. ಅದಕ್ಕೆ ಯಾರು ಸಹ ಒಂದು ಕೌನ್ಸಿಲಿಂಗ್ ನ ನಡೆಸ್ತಿಲ್ಲ ಸರ್. ಇದನ್ನ ನಡೆಸ್ತಾನೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಕೃಷಿಗೆ ಒಂದು ದೊಡ್ಡ ಗಂಡಾಂತರ ಬೀಳ್ತದೆ ಸರ್. ಏನಕ್ಕಪ್ಪ ಅಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಸರ್, ಯಾವ್ದೋ ಒಂದು ಹೆಲಿಕಾಪ್ಟರ್ ಇಂದ ಬಿದ್ದ ಮನುಷ್ಯನ್ಗೆ 7 ಲಕ್ಷ ಕೊಡ್ತಾ ಇದೀವಿ. ಈ ಮೇವು ಕೂಯಕ್ ಹೋದ ಮನುಷ್ಯನ್ಗೆ ಏನಾದ್ರೂ ಹಾವು ಕಡಿದ್ ಸತ್ರೆ ಸರ್ಕಾರ ಇನ್ನೂ 1 ಲಕ್ಷ ಕೊಡೋದೋ ಬೇಡವೋ ಅನ್ನೋ ಒಂದು ಇದ್ರಲ್ಲಿದೆ. ಕಂಪ್ಲೀಟ್ ಆ ಮನುಷ್ಯ ರೈತ ಇರ್ತಾನಲ್ಲ, ಅವನ ಮನೆ ಕಂಪ್ಲೀಟ್ ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇನ್ ಕೇಸ್ ಸರ್ಕಾರ ಒಂದ್ ಇದನ್ನು ಕೊಡ್ಲಿಲ್ಲ ಅಂತ ಅಂದ್ರೆ ರೈತ ಏನ್ ಮಾಡ್ತಾನೆ, ತನ್ನ ಕಸಬ್ನ ನಿಲ್ಸ್ತಾನೆ, ಸಿಟಿಗೆ ಬಂದ್ಬಿಡ್ತಾನೆ. ಮುಂದಿನ ದಿನಗಳಲ್ಲಿ ಏನಾಯ್ತದೆ, ಕಂಪ್ಲೀಟ್ ಹೊಡ್ತಾ ಬಿದ್ದು ಇವತ್ತು ನಾವು ನೋಡ್ತಾ ಇದೀವಿ ಸರ್, ಬರೀ ಕೃಷಿ ಅಂತ ಅಂದ್ರೆ ನಾವು ಇವತ್ತು ಬರೀ ಭತ್ತ ಬೆಳೆಯೋದು, ಕಬ್ಬು ಬೆಳೆಯೋದು ಮಾತ್ರ ಕೃಷಿ ಅಲ್ಲ. ಇವತ್ತು ಒಂದು ಕೃಷಿನ ನಾವು ತಗೊಂಡ್ರೆ 100ರಷ್ಟು ಭಾಗದಲ್ಲಿ 66ರಷ್ಟು ಉದ್ಯೋಗವನ್ನು ನಮ್ಮ ಕೃಷಿ ಸೃಷ್ಟಿ ಮಾಡ್ತದೆ. ಹೆಂಗಪ್ಪ ಅಂದ್ರೆ 543 ಕಬ್ಬು ಕಾರ್ಖಾನೆಗಳು ರನ್ ಆಯ್ತದೆ, 25 ಕೋಟಿಗೂ ಅಧಿಕ ಉದ್ಯೋಗ ಸೃಷ್ಟಿ ಆಯ್ತದೆ. ಏನೇ ಕನಿಷ್ಠ ಅಂದ್ರೆ ಬರೀ ಬ್ರಾಂದಿ ವಿಸ್ಕಿಯಿಂದ ಸರ್ಕಾರಕ್ಕೆ 1 ಲಕ್ಷ ಕೋಟಿ ಆದಾಯ ಆಯ್ತಾ. ಇವತ್ತು ಬರೀ ಒಂದು ಬ್ರಾಂದಿ ವಿಸ್ಕಿಯಿಂದ ಇಷ್ಟೊಂದು ಆದಾಯ ಇರ್ಬೇಕಾದ್ರೆ ಸರ್, ಇವತ್ತು ನೀವು ಇದನ್ನೇ ತಗೊಳ್ಳಿ ಸರ್, ಕಾಫಿ ವಾಣಿಜ್ಯ ಬೆಳೆ ಅಂತ ಹೇಳ್ತೀವಿ, ಟೀ ವಾಣಿಜ್ಯ ಬೆಳೆ ಅಂತ ಹೇಳ್ತೀವಿ, ಪ್ರತಿಯೊಂದಕ್ಕೂ ಕೃಷಿಯ ಕೊಡುಗೆ ಇದೆ ಸರ್. ಇವತ್ತು ಈ ಒಂದು ಕೃಷಿನ ಮುಂದಿನ ದಿನಗಳಲ್ಲಿ ಕಾಪಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಇದೊಂದು ದೊಡ್ಡ ಹೊಡೆತ ಉಂಟಾಯ್ತದೆ. ಇವತ್ತು ಗೂಳೆ ಬಿಡತಕ್ಕಂತ ರೈತರಿಗೆ ದಯವಿಟ್ಟು ಒಂದು ಕೌನ್ಸಿಲಿಂಗ್ ಅನ್ನ ನಡೆಸಿ ಹಳ್ಳಿಗಳ ಉದ್ಧಾರಕ್ಕೆ ಸರ್ಕಾರಗಳು ಮುಂದೆ ಬರ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ ಸರ್. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಸರ್, ಯಾವುದೋ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ಒಂದು ಹಾವು ಕಚ್ಚಿ ಒಬ್ಬ ರೈತ ಮೃತಪಡ್ತಾನೆ. ಒಂದೇ ಒಂದು ಘೋಷಣೆ ಮಾಡ್ತಾರೆ ಸರ್ಕಾರ, ಏನಂತ RTC ಇದ್ದವನ್ಗೆ ಮಾತ್ರ ನಾವು ಪರಿಹಾರವನ್ನ ಕೊಡ್ತೀವಿ ಅಂತ. ಅದಕ್ಕಿಂತ ಮುಂಚೆ ಸರ್ಕಾರಗಳು ಇನ್ನೊಂದು ಮಾತು ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, RTC ಇದ್ದವನ್ ಮಾತ್ರ ಕಡಿಯಪ್ಪ, ಮಾಮೂಲಿ ರೈತನ ಕಡಿಬೇಡಿ ಅಂತ ಹೇಳಿ. ಆ ತರ ಆಯ್ತದೆ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ರೈತರ ಪರವಾಗಿ ಸರ್ಕಾರನ ನಿಲ್ಬೇಕು. ಪ್ರತಿಯೊಬ್ಬ ರೈತನ್ಗೂ ಒಂದು ಮಿನಿಮಮ್ ಒಂದು ಏನೇ ಕೊಡದೋದ್ರಿ ಇವತ್ತು ರೈತ ಯಾರು ಅಂಗಲಾಚಿ ಏನು ಕೇಳಲ್ಲ ಸರ್, ಒಂದು ಮರ್ಯಾದಿತವಾಗಿ ನಡ್ಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಅಲ್ಲ, ಈಗ ಈ ಹಸುಗಳನ್ನ ಸಾಕೋದ್ರಿಂದ ಒಂದು ಲಾಭ ಮಾಡ್ಕೊಳ್ಬಹುದಾ ಈಗಿನ ಜನರೇಷನ್ ಅಲ್ಲಿ? ಲಾಭ ಆಯ್ತದೆ ಸರ್. ಯಾಕೆಂತಂದ್ರೆ ಇವತ್ತು ನಾವೇ ನೋಡ್ತಿದೀವಿ ಸರ್, ಇವತ್ತು ಒಂದು ಜೊತೆನ ನಾವು ಕಟ್ಟಿ, ನಾನು ಹೆಚ್ಚು ಕಮ್ಮಿ ಸರ್ 4 ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಅಷ್ಟೇ. ಇವತ್ತು 9 ಲಕ್ಷ ಹೇಳ್ತಾ ಇದೀನಿ, 3 ವರ್ಷ ಆಗಿದೆ ಒಂದು ಜೊತೆಗೆ. 9 ಲಕ್ಷ ಹೇಳ್ತಾ ಇದೀನಿ. ಸರ್, ನೀವು ಓದಿದ್ದೀವಿ ಈ ಫೀಲ್ಡ್ ಹೇಗೆ ಎಂಟ್ರಿ ಆದ್ರಿ? ಡಾಕ್ಟರ್ ರಾಹುಲ್ ಗೌಡ ಅಂತ ಹೇಳಿ. ಹಳ್ಳಿಕಾರನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋ ಸಲುವಾಗಿ 100 ಹಳ್ಳಿಕಾರ ಹಸುನ ಗೋದಾನವಾಗಿ ಬನ್ನೂರಲ್ಲಿ ಕೊಟ್ಟಿದ್ದೀನಿ ಒಂದ್ಸರಿ. ಮುಂದಿನ ದಿನಗಳಲ್ಲಿ ಹಳ್ಳಿಕಾರ್ ಉಳಿಬೇಕು, ಯಾಕಂದ್ರೆ ನಮ್ ತಳಿ ಉಳಿಬೇಕು ಸರ್, ನಮ್ಮ ಮಣ್ಣು ಉಳಿಬೇಕು. ನಾವ್ ಹೇಳ್ತೀವಿ ಭೂಮಾತೆ ಗೋಮಾತೆ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳ್ತೀವಿ. ಈ ಒಂದು ಗೋಮಾತೆಯ ಗಂಜಲ ಇರ್ಬೋದು, ತೊಪ್ಪೆ ಯಾವಾಗ ಭೂಮಿಗೆ ಸಿಂಪಡಿಸುತ್ತವೆ ಅವಾಗ ಮಾತ್ರ ಭೂಮಿ ತಾಯಿ ತೃಪ್ತಿಗೊಳ್ತಾರಂತೆ. ಅದೇ ರೀತಿ ಇವತ್ತು ನಾವು ನೋಡ್ತಾ ಇದೀವಿ ಸರ್, ಎಲ್ಲಾ ನಶಿಸ್ ಹೋಗ್ತಾ ಇದೆ. ಇಂಥ ತಳಿಗಳು ಮುಂದಿನ ಯೂತ್ಸ್ ಗಟ್ಟಿ ಕಾಪಾಡಬೇಕು ಅಂತ ಈ ಮೂಲಕ ಕೇಳ್ತಾರೆ. ಯಾವ್ಯಾವ ತಳಿ ಇದೆ ಸರ್? ಒಂದೇ ತಳಿ ಸರ್, ನಾನು ಹಳ್ಳಿಕಾರ ತಳಿ ಬೆಳೆಸೋನು. ಯಾಕೆ ಅಂತಂದ್ರೆ ಇದು ನಮ್ಮ ತಳಿ ಸರ್. ನಾವ್ ಹೆಂಗಿಲ್ಲಿ ಅಡ್ಜಸ್ಟ್ ಆಗಿ ಬೆಳಿತೀವಿ ಅದೇ ರೀತಿ ಬೆಳಿತೇವೆ. ಕನ್ನಡಿಗರಂಗೆ ಗರ್ವದಿಂದ ಎದ್ ನಿಂತ್ಕೋತವೆ, ಯಾವ ಒಂದು ಸಿಚುವೇಶನ್ ಅಡ್ಜಸ್ಟ್ ಆಯ್ತದೆ ಸರ್. ಆಮೇಲೆ ಹೆಚ್ಚಿಗೆ ಒಂದು ಇದನ್ನ ಬೇಕಾಗಲ್ಲ ಸರ್, ಇದಕ್ಕೆ ಕೇರ್ ತಗೊಂಡು ನೋಡ್ಕೊಳ್ಬೇಕಾಗಿಲ್ಲ. ಮಾಮೂಲಿಯಾಗಿ ನಾವ್ ಹೆಂಗ್ ಬೆಳಿತೀವಿ ಹಂಗೆ ಬೆಳ್ಕೋತವೆ ಸರ್. ಎಕ್ಸ್ಟ್ರಾ ಕೇರ್ ಅಥವಾ ಮೆಡಿಸಿನ್ ಅದೆಲ್ಲ ಏನು ಬೇಕಾಗಿಲ್ಲ ಸರ್. ತನ್ನಲ್ಲೇ ರೋಗ ನಿರೋಧಕ ಶಕ್ತಿನ ಅತಿ ಹೆಚ್ಚಾಗಿ ಇವು ಪ್ರವೃತ್ತಿ ಹೊಂದಿರೋದ್ರಿಂದ ನಿಮ್ದೇ ಬೆಳಿತವೆ. ಸರ್, ಸರ್ಕಾರದಿಂದ ಸೌಲಭ್ಯಗಳನ್ನ ನಾವೇನು ಕೇಳ್ತಿಲ್ಲ ಸರ್. ಇವತ್ತು ಡೆನ್ಮಾರ್ಕ್ ಅನ್ನೋ ದೇಶದಲ್ಲಿ ಸರ್, ಈ ಒಂದು ಎತ್ತುಗಳಿಗೆ ಅಥವಾ ಒಂದು ಹಸುಗಳಿಗೆ ಸರ್ ಇನ್ಸೂರೆನ್ಸ್ ಮಾಡುವಂತ ಒಂದು ಸೌಲಭ್ಯವನ್ನ ಇಟ್ಕೊಂಡಿದ್ದಾರೆ ಸರ್. ಈ ಇನ್ಸೂರೆನ್ಸ್ ಮಾಡೋದ್ರಿಂದ ಸರ್, ಈಗ ನಾನು ಇದಕ್ಕೆ
13 ಲಕ್ಷ ಹೇಳ್ತಿದ್ದೀನಿ ಸರ್. Okay. ಒಂದು ಇನ್ ಕೇಸ್ ಅಕಾಲ ಮರಣಕ್ಕೆ ತುತ್ತಾದ್ರೆ ಸರ್, Okay. ನಮ್ಮ ಒಂದು ಏನ್ ಯೂತ್ಸ್ ಇವತ್ತು ಕಟ್ಟಿದೀವಿ ಅದನ್ನ ಕಟ್ಟೋದನ್ನ ನಿಲ್ಸ್ತಾ ಇದೀವಿ ಸರ್. ಇವತ್ತು ನಾವು ನೋಡ್ತೀವಿ ಸರ್, ಯಾವ್ದಾರ ಒಂದು ಮೊಬೈಲ್ ಅಂಗಡಿಗೆ ಹೋದ್ರೆ ಒಂದು ಐಫೋನ್ ತಗೊಂಡ ತಕ್ಷಣ 40 ಜನ ಇರ್ತಾರೆ ಸರ್, ಇನ್ಸೂರೆನ್ಸ್ ತಗೊಳ್ಳಿ ಅಂತ. ರೈತನ ನರನಾಡಿಯಾಗಿ ದುಡಿತಾ ಇರತಕ್ಕಂತ ತಳಿಗಳಿವು. ಇವಕ್ಕೆ ಸರ್ಕಾರಗಳು ಮುಂದೆ ಬಂದು ಒಂದು ಇನ್ಸೂರೆನ್ಸ್ ನ ಕೊಟ್ಟದ್ದಾದಲ್ಲಿ ಸರ್, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಯೂತ್ಸ್ ಇದನ್ನ ಕಟ್ಟೋದನ್ನ ಜಾಸ್ತಿ ಮಾಡ್ತಾರೆ ಸರ್. ಅದರಿಂದ ನಮ್ಮ ತಳಿಗಳು ಉಳಿತವೆ ಅಂತ ಹೇಳೋದಕ್ಕೆ. ಅಲ್ಲಿ ಹಳ್ಳಿಕಾರಿಗೆ ಮಾತ್ರ ಇನ್ಸೂರೆನ್ಸ್ ಇಲ್ಲ ಅಥವಾ ಯಾವ್ದಕ್ಕೂ ಇನ್ಸೂರೆನ್ಸ್ ಇಲ್ಲ ಸರ್ ಇಲ್ಲಿ. ಸರ್ಕಾರದಿಂದ ಕುರಿ ಯಾವ್ದು ಸಾಕಿ ಕುರಿಗಳು ಕೊಡ್ತಾ ಇದಾರೆ ಸರ್. ಸರ್ ಇವತ್ತು ನಾನು ಒಂದೇ ಹೇಳ್ತೀನಿ, ಒಂದು ಹಸು ಮರಣ ಹೊಂದಿದ್ರೆ 10,000 ರೂಪಾಯಿ ಕೊಡ್ತೀನಿ ಅಂತಾರೆ. ನಾನು ಒಂದೇ ಇರೋದ್ನೇ ಹೇಳ್ತೀನಿ ನೋಡಿ, 10,000 ರೂಪಾಯಿ ಕೊಟ್ರೆ ಸರ್ ನನ್ನ ಶವ ಸಂಸ್ಕಾರಕ್ಕೂ ಇದಕ್ಕೆ ಆಗಲ್ಲ. 10,000 ಎಲ್ಲಿಗೆ ಇಡುತ್ತದೆ ಸರ್? ಸಾಕಾಗಲ್ಲ. ನಿಮ್ಮ ಬೇಡಿಕೆ ಒಂದು ಇನ್ಸೂರೆನ್ಸ್ ಎಷ್ಟಂತ ನಾರ್ಮಲಿ? ನಾರ್ಮಲ್ ಆಗಿ ಈಗ ಒಂದ್ ಫೋನ್ ತಗೊಂಡ್ರೆ ಎಷ್ಟು ಮಾಡಿಸ್ತೀವಿ ಸರ್? ಅಟ್ಲೀಸ್ಟ್ ಒಂದು ಅಲ್ಲ 1 ಲಕ್ಷ 2 ಲಕ್ಷಕ್ಕೇನೆ ಅದ್ರ ಇನ್ಸೂರೆನ್ಸ್ ಕಟ್ಟ ಹೋಯ್ತಿವಲ್ವಾ ಮಂತ್ಲಿ, ಅದ್ರದ್ದು ಏನಾಗಿರುತ್ತೆ ಅದನ್ನ ಕಂಪ್ಲೀಟ್ ರೀಫಂಡ್ ಮಾಡೋ ರೀತಿ ಆ ಸೌಲಭ್ಯಗಳನ್ನ ಕೊಡಿಸ್ಲಿ. ಬಟ್ ನೀವೇನಾದ್ರೂ ಪತ್ರ ಮುಖೇನ ಸರ್ಕಾರಕ್ಕೆ ಅಥವಾ ಯಾವ್ದು ಕೃಷಿ ಸಚಿವರಿಗೆ ಏನಾದ್ರು ಈ ಇನ್ಸೂರೆನ್ಸ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅಥವಾ ಏನಾದ್ರು ಹೇಳಿದ್ವಿ ಸರ್, ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀವಿ ಅಂತಾನು ಅಂದಿದ್ದಾರೆ. ಬಟ್ ಆದಷ್ಟು ಬೇಗ ಮಾಡ್ಕೊಟ್ರೆ ಸರ್, ಮುಂದಿನ ಜನರೇಷನ್ ಅಲ್ಲಿ ನಾವ್ ಏನ್ ಇವತ್ತು ಬೇರೆ ದೇಶದಿಂದ ಚೀತಾ ತಗೊಬಂದು ಇದು ನಮ್ ಚೀತಾ ಇದು ನೋಡಿ ಅಂತ ತೋರಿಸ್ತಿದೀವಿ. ಮುಂದಿನ ದಿನಗಳಲ್ಲಿ ಇದು ಆ ರೀತಿ ಹೋಗದೆ ಇರುವಂತ ಸ್ಟೇಜ್ಗೆ ನಾವು ಕಾಪಾಡ್ಕೋಬಹುದು. ಎಷ್ಟು ಹಳ್ಳಿಕಾರ? 6 ಜೊತೆ ಇದೆ ಸರ್ ನನ್ನ ಹತ್ರ ಮನೆ. ಇಲ್ಲಿ 2 ಜೊತೆ ಇದೆ. ಓಕೆ, ಇದನ್ನ ನೋಡ್ಲಿಕ್ಕೆ ಇಡುದು ಅಥವಾ ಯಾರಾದ್ರು ಬಂದ್ರೆ ಸೇಲ್ ಮಾಡ್ತೀವಿ ಸರ್. ಮಾರ್ಕೆಟ್ ಬಂದ್ರೆ ಈಗಲೇ ಕೊಡ್ತೀರಿ? ಹಾಗಾದ್ರೆ ಕೊಡ್ತೀವಿ, ನಮ್ಮ ಒಂದು ರೇಟ್ ಬಂದ್ರೆ ಈಗಲೇ ಕೊಡ್ತೀವಿ.